ನಾವೆಲ್ಲರೂ ಕೂಡ ಆಡ್ತೀವಿ ನೋಡ್ರಿ. ಯಾವಾಗ ಸಾಹುಕಾರಿಕೆ ಮಾಡುವಂತ ಅಣ್ಣ ಅಲ್ಲಿ ಒಂದು ಕಡೆ ಹೆಂಡತಿ ತಲೆ ತುಂಬಾಕತ್ತಾಳ ತಮ್ಮಗ, ಹೇ ನೀವಾದ್ರ ಹೊಲದೊಳಗೆ ಹೋಗಿ ದುಡಿಬೇಕು, ನಿನ್ನ ಅಣ್ಣನಾದ್ರ ಮಸ್ತ್ ಐಷಾರಾಮಿ ಒಳಗೆ ಕೂಡಬೇಕು. ಇದು ಯಾಕೆ ನನ್ನ ಸರಿ ಅನ್ಸೋಲ್ ನೋಡ್ರಿ. ಹೋಗಿ ಒಟ್ಟು ಪಂಚಾಯತಿ ಮಾಡ್ರಿ, ಅದ್ರೊಳಗೆ ಆ ಜಾಗದಾಗ ನೀವು ಕೂಡ್ರಿ, ನಿಮ್ಮ ಅಣ್ಣಗೆ ಹೊಲದಾಗ ದುಡಿಯಾಕ ಬಿಡ್ರಿ ಅವನು. ಅವಾಗ ಹೆಂಡತಿ ಮಾತು ಮತ್ತೆ ಕೇಳಬೇಕು ಅನಿವಾರ್ಯ. ಹೋದ್ ನೋಡ್ರಿ, ಹಿಂಗೆ ಗೋನ್ ಕೆಳ ಹಾಕೊಂಡು ಕೈ ಮಡ್ಚ್ಕೊಂಡು ಅಣ್ಣ ಅಣ್ಣ ಅಂತ ಹೋದ. ಏನಪ್ಪ ತಮ್ಮ? ಏನಿಲ್ಲಣ್ಣ, ಮತ್ತು ಇಷ್ಟು ವರ್ಷ ನೀನೋ ಪಂಚಾಯತಿ ಮಾಡಾಕತ್ತಿ, ಮತ್ತು ನಾನು ಹೊಲದೊಳಗೆ ಕತ್ತಿ ದೊಡ್ಡದಂಗೆ ದುಡಿಯಾಕತ್ತೀನಿ. ನಾನು ಈ ಮಾತು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇನ್ನು ಮ್ಯಾಲಿಂದ ನಾ ಪಂಚಾಯತಿ ಮಾಡ್ತೀನಿ, ನೀ ಆರಾಮ ಹೋಗಿ ಹೊಲದೊಳಗೆ ದುಡಿ ಅಂದ. ಅವಾಗ ಮತ್ತು ಅಣ್ಣ ತಮಗೆ ಕೊಡಬೇಕಲ್ರಿ. ಆಯ್ತಪ್ಪ ಮಾಡಿ, ನೀನ ಮಾಡ, ನೀ ಮಾಡಿದ್ರೆ ಭಾಳ ಚಲೋ, ನಾನು ಹೊಲದೊಳಗೆ ಹೋಗಿ ದುಡಿತೀನಿ, ನೀನ ಮಾಡ. ಆಯ್ತು ಅಂತ ತಿಳ್ಕೊಂಡು ಒಂದು ಫೋನ್ ಬಂತ್ರಿ. ಒಂದು ಫೋನ್ ಬಂದ ಕೂಡ ಅಣ್ಣ ಎತ್ತಿಂದ, ಊರೊಳಗೆ ಒಬ್ರು ಸರಿ ಹೋಗ್ಯಾರ, ತೀರ್ಕೊಂಡಾರ. ಊರೊಳಗೆ ಒಬ್ರು ತೀರ್ಕೊಂಡಾರ, ಬೇಗ ಬರ್ಬೇಕು ನೀವು. ನಿಮ್ಮ ಗೆಳೆಯನ ಹೆಂಡತಿನ ಗೆಳೆಯನ ತಾಯಿನ ತೀರ್ಕೊಂಡಾಳ. ಅವಾಗ ಅಣ್ಣ ಹೇಳಿದ, ಮತ್ತು ಹಿಂಗೆ ಊರೊಳಗೆ ಮತ್ತು ಒಬ್ರು ನನ್ನ ಗೆಳೆಯ ಅವನ ತಾಯಿ ತೀರ್ಕೊಂಡಾಳ ಅಂತ, ಮತ್ತು ಹೋಗಿ ಬರ್ತೀನಿ ನೀನು. ಅವಾಗ ತಮ್ಮ ಅಂದ, ಅಣ್ಣ ಪಂಚಾಯತಿ ಮಾಡೋದು ಮತ್ತು ಇದೋ ಫಸ್ಟ್ ದಿನ ಅಲ್ಲ, ಮೊದಲೇ ದಿನ ಅಲ್ಲ, ನನಗೆ ಪಂಚಾಯತಿ ಮಾಡೋದು ಗೊತ್ತಿಲ್ಲ, ಇಬ್ರು ಹೋಗಿ ಬಂದ್ಬಿಡೋಣ. ಇದೊಂದು ಸಲ ನಾನು ಪಂಚಾಯತಿ ಹೆಂಗೆ ಮಾಡೋದು ಗೊತ್ತಾಗುತ್ತೋ, ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂದ. ಅವಾಗ ಆಯ್ತು ಅಂತ ಇನೋವಾ ಗಾಡಿ ತೆಗಿಯೋ ಹತ್ತಿದ್ರು ನೋಡ್ರಿ, ಇಬ್ರು ಹತ್ತು ಹೊಂಟ್ರು. ಊರೊಳಗೆ ಬಂದರು. ಗೆಳೆಯ ಓಡೋಡಿ ಬಂದ, ಅಣ್ಣ ಗೆಳೆಯ 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 ಹಿಂಗೆ ಅವ್ವ ಹೋಗ್ಬಿಟ್ಲು ನಾನು ಬಿಟ್ಟು. ಅವಾಗ ಅಣ್ಣ ಈತನ ಅಣ್ಣ ಅಂದ, ಗೆಳೆಯ ಚಿಂತೆ ಮಾಡಕ್ಕೆ ಹೋಗ್ಬಿಡು, ಎಲ್ಲರೂ ಒಂದು ದಿನ ಈ ಭೂಮಿ ಬಿಟ್ಟು ಹೋಗೋರಲ್ಲ, ಎಲ್ಲರೂ ಒಂದು ದಿನ ಯಾರು ಈ ಭೂಮಿ ಒಳಗೆ ಶಾಶ್ವತವಾಗಿರೋರು ಎಲ್ಲರೂ ಕೂಡ ಒಂದು ದಿನ ಪರಮಾತ್ಮನ ಪಾದ ಸೇರೋರ. ಏ ಹುಚ್ಚ, ಯಾಕೆ ಚಿಂತೆ ಮಾಡ್ತೀವೋ? ನಿಮ್ಮ ಅವ್ವ ಬರೀ ನಿನ್ನಗ ಅಷ್ಟ ನಿಮ್ಮ ಅವ್ವ ಆಗಿರ್ಲಿಲ್ಲ, ಇಡೀ ಊರಿಗೆ ನಿಮ್ಮ ಅವ್ವ ತಾಯಿಯ ಸ್ವರೂಪದೊಳಗಿದ್ಲ, ಎದಕ್ಕೆ ವಿಚಾರ ಮಾಡ್ತಿ, ಚಿಂತೆ ಮಾಡ್ತಿ, ಅಳಬೇಡ, ಬಿಡು 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 ಅಂತ ಅಣ್ಣಂದ. ಯಾವಾಗ ಇದನ್ನು ಕೇಳಿಸ್ಕೊಂಡಲ್ರಿ ತಮ್ಮ, ಓಹೋ ಇಟ್ಟ ಏನೋ ಪಂಚಾಯತಿ ಮಾಡೋದು ಅಂದ. ಇಟ್ಟ ಏನೋ ಪಂಚಾಯತಿ ಮಾಡೋದು ಎಷ್ಟು ಈಜಿ ಐತಲ್ಲ. ಅವಾಗ ಆಯ್ತು ಅಂತ ಎರಡು ಮುಗಿಸ್ಕೊಂಡು ಹೋದ್ರು. ಒಂದು 4-5 ದಿನ ಬಿಟ್ಟು ಮತ್ತೆ ಒಂದು ಫೋನ್ ಬಂತು ನೋಡ್ರಿ ತಮಗೆ. ಯಾರಿಗೆ ಬರ್ತದ್ರಿ ಈ ಸಲ? ತಮಗೆ ಬರೋ ಅಣ್ಣ ಬಿಟ್ಟು ರಾಜೀನಾಮೆ. ತಮಗೆ ಫೋನ್ ಬಂತು, ಹಿಂಗೆ ಒಬ್ರು ಮನೆ ಒಳಗೆ ಒಬ್ಬನ ಹೆಂಡತಿ ತೀರ್ಕೊಂಡಾಳ, ನೀವು ಬೇಗ ಬರ್ಬೇಕು ಅಂತ ಫೋನ್ ಬಂತು. ಅವಾಗ ಹೊಂಟ ನೋಡ್ರಿ, ಇನೋವಾ ಗಾಡಿ ತೆಗಿಯೋ. ಬಾಯ್ಪಾಟ್ ಆಗಿದ್ನಲ್ರಿ ಅಣ್ಣ, ಏನೇನು ಹೇಳೇನು ಎಲ್ಲ ಬಾಯ್ಪಾಟ್ ಆಗಿದ್ದ. ಇನೋವಾ ಗಾಡಿ ತಕ್ಕೊಂಡ ಹೋದ ನೋಡ್ರಿ. ಹೋದ ಕೂಡ ಅಳ್ಕೊಂತ ಓಡಿ ಬಂದ. ಮತ್ತು ಯಜಮಾನ್ರೆ ನನ್ನ ಹೆಂಡತಿ ಸಣ್ಣ ವಯಸ್ಸಿನೊಳಗೆ ನಾನು ಬಿಟ್ಟು ಹೋಗ್ಬಿಟ್ರಿ, ನನಗೆ ಯಾರ ಜೊತೆಗಾರ್ತಿ ಅಂತ ಅಳಕತ್ತ. ಅವಾಗ ಈ ಹುಚ್ಚೇನು ಅನ್ಬೇಕ್ರಿ ತಮ್ಮ, ಎದಕ್ಕೆ ಚಿಂತೆ ಮಾಡ್ತೀವಿ, ಎಲ್ಲರೂ ಒಂದು ದಿನ ಈ ಭೂಮಿ ಬಿಟ್ಟು ಹೋಗೋರ. ಯಾರು ಇಲ್ಲಿ ಶಾಶ್ವತ ಆಗಿ ಇರಾಕ ಬಂದವ್ರು ಎಲ್ಲರೂ ಕೂಡ ಪರಮಾತ್ಮನ ಪಾದ ಒಂದು ದಿನ ಸೇರೋರ. ಏ ಹುಚ್ಚ, ನಿನ್ನ ಹೆಂಡತಿ ನಿನ್ನ ಗಟ್ಟ ಹೆಂಡತಿ ಆಗಿದ್ಲೇನೋ? ಬೆತ್ತ ನೋಡ್ರಿ ಬಡಿಗೆ. ಏ ಹುಚ್ಚ, ನಿನ್ನ ಹೆಂಡತಿ ನಿನಗೆ ಅಟ್ಟ ಹೆಂಡತಿ ಆಗಿದ್ಲೇನ? ಇಡೀ ಊರಿಗಿನ ಎಷ್ಟು ಅನ್ನೋದೇ ತಡ ಬಡಿಗೆ ತಗೊಂಡು ಬಂದೋಡ್ರಿ, ರಾಪ ನಿನಗೆ ಯಜಮಾನಗಿರಿಕೆ ಮಾಡೋಣ. ಮನೆಗೆ ಹೋಗೋ ತನಕ ಬಡ್ಕೊಂಡು ಹೋದಾರಿ. ಇವು ಎದಕ್ಕಕ್ಕಾರಿ? ಮನೆ ಒಳಗೆ ಯಾರು ಯಜಮಾನಗಿರಿಕೆ ಮಾಡ್ಬೇಕು ಅವ್ರ ಮಾಡ್ಬೇಕ್ರಿ. ಎಲ್ಲ ನಂದೊಂದು ಇರಲಿ ಅಂತ ಹಿರಿತನ ಮಾಡಕ್ಕೆ ಬಂದ್ರೆ ಹಿಂಗಾಕ ನೋಡ್ರಿ. ಮನೆ ಒಳಗೆ ಹಿರಿಯರಂತ ಅದಾರ, ದೊಡ್ಡವ್ರಂತ ಅದಾರ, ತಂದೆ ತಾಯಿಗಳಂತ ಅದಾರ. ನಾವು ನೋಡ್ರಿ ಇನ್ನೂ ಬೆಳೆ ವಯಸ್ಸಿನೊಳಗೆ ತಂದೆ ತಾಯಿಗಳಿಗೆ ಹೋಗಿ ಹೇಳ್ತೀವಿ ನಾವು, ಅಪ್ಪ ನನ್ನ ಹೆಸರು ಮೇಲೆ ಆಸ್ತಿ ಮಾಡ್ತೀಯಿಲ್ಲ, ನನ್ನ ಹೆಸರು ಮೇಲೆ ಇದೆಲ್ಲ ಜಾಗ ಕೊಡ್ತೀಯಿಲ್ಲ ಅಂತ ಕೇಳ್ತೀವಿ ನಾವು. ತಂದೆ ಆಸ್ತಿ ಮಗನಿಗೆ ಮುಂದೆ ಬರಬೇಕ್ರಿ. ಅದು ತಂದೆ ಇರುವವರೆಗೂ ಕೂಡ, ತಾಯಿ ಇರುವವರೆಗೂ ಕೂಡ ಅವ್ರಿಗೆ ಆರಾಮಿರೋದಕ್ಕೆ ಬಿಡ್ರಿ. ನೋಡ್ರಿ, 9 ತಿಂಗಳ ತಾಯಿ ತನ್ನ ಗರ್ಭದೊಳಗೆ ಇಟ್ಕೊಂಡು ಸಾಕಿ ಸಲುವಿರುವಂಥ ತಾಯಿ, ಆಕೆ ಋಣವನ್ನು ತೀರ್ಸಕ್ಕಾಗತ್ತೇನು? ತಂದೆ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಅಡ್ಡಾಡಿರುವಂಥ ತಂದೆಯ ಋಣವನ್ನು ತೀರ್ಸಕ್ಕಾಗತ್ತೇನು? ತಾ ಹರಿದ ಚಪ್ಪಲ್ ಹಾಕೊಂಡ್ರು ನನ್ನ ಮಗ ಸ್ಟ್ಯಾಂಡರ್ಡ್ ಚಪ್ಪಲ್ ಹಾಕೋಲಿ, ನಾನು ನೋಕಿಯಾ ಸೆಟ್ ಇಟ್ಕೊಂಡ್ರು ನನ್ನ ಮಗ ಸ್ಟ್ಯಾಂಡರ್ಡ್ ಐಫೋನ್ ಇಟ್ಕೋಲಿ, ಸ್ಮಾರ್ಟ್ ಫೋನ್ ಇಟ್ಕೋಲಿ, ನಾ ಹರಕು ಬಟ್ಟೆಗಳನ್ನು ಹಾಕೊಂಡ್ರು ನನ್ನ ಮಗ ಸ್ಟ್ಯಾಂಡರ್ಡ್ ಬಟ್ಟೆಗಳನ್ನು ಹಾಕೋಲಿ ಅಂತ ಬಯಸುವಂಥ ಜೀವ ಯಾವುದ್ರಿ? ತಂದೆ.
ತಂದೆ ನೋಡ್ರಿ ಸಕ್ರಿಫೈಸ್ ತ್ಯಾಗ ಎಷ್ಟು ದೊಡ್ಡದು ಅಂದ್ರೆ ಇತ್ತೀಚೆಗೆ ನಾನು ಪೇಪರ್ ಒಳಗೆ ನೋಡಿದೆ. ಇಲ್ಲೇ ಬದಾಮಿಯ ಸುದ್ದಿ ನೀವೆಲ್ಲ ಗೊತ್ತಿರ್ಬೋದು ಅಂತ ಭಾವಿಸ್ಕೊಳ್ತೀನಿ. ಬದಾಮಿಯ ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ಒಬ್ಬ ಇದ್ರೊಳಗೆ ಇಬ್ಬರು ವಿದೇಶದೊಳಗದಾರ. ಕ್ಯಾಲಿಫೋರ್ನಿಯಾ ಅಮೇರಿಕಾದೊಳಗೆ ಒಬ್ಬ ಮಗ, ಇನ್ನೊಬ್ಬ ಇಂಗ್ಲೆಂಡ್ ಒಳಗದಾನ. ಇಬ್ಬರು ಮಕ್ಕಳು ದೂರದೊಳಗದಾರ. ಈ ಕಡೆ ತಂದೆ ತೀರಿಕೊಂಡಾನ. ಗೆಳೆಯ ಒಂದು ಮೆಸೇಜ್ ಹಾಕಿದ. ಮತ್ತು ಅಲ್ಲಿ ಅಮೇರಿಕಕ್ಕೆ ಮತ್ತು ಇಂಗ್ಲೆಂಡಿಗೆ ಈ ಫೋನ್ಗಳು ಬಡಕನ ರೀಚ್ ಆಗಂಗಿಲ್ಲ. ವಾಟ್ಸಪ್ ಒಳಗೆ ಕಾಲ್ ಮಾಡ್ಬೇಕು. ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಹಾಕ್ತಾನ, ನಿನ್ನ ತಂದೆ ತೀರಿಕೊಂಡಾರ, ನೀನು ಇಂಡಿಯಾಕ್ಕೆ ಭಾರತ ದೇಶಕ್ಕೆ ಬರಬೇಕು ಅಂತ ಒಂದು ಮೆಸೇಜ್ ಹಾಕಿದಾಗ ಹೊಳ್ಳಿ ಅಲ್ಲಿಂದ ರಿಪ್ಲೈ ಏನು ಬರುತ್ತಂದ್ರೆ, ಈ ಸಲ ಇಂಗ್ಲೆಂಡ್ ಒಳಗಿರುವಂಥ ನನ್ನ ಅಣ್ಣ ಬರ್ತಾನ, ಮುಂದಿನ ಸಲ ತಾಯಿ ತೀರಿಕೊಂಡಾಗ ನಾನು ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದ. ನೋಡ್ರಿ ಹುಚ್ಚ ಮಗ, ಎಲ್ಲಿ ತನಕ ಬಂದೀವ್ರಿ ನಾವೆಲ್ಲ? ಎಲ್ಲಿ ತನಕ ಬಂದೀವಿ? ಬರೇ ಒಂದು ಪ್ರೀತಿಯ ಸಲುವಾಗಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮದೊಳಗೆ ಬಿಡುವಂಥ, ಒಂದು ಪ್ರೀತಿಯ ಸಲುವಾಗಿ ತಾಯಿಯನ್ನು ಕೊಲೆ ಮಾಡುವಂಥ ದಿನಮಾನಕ್ಕೆ ನಾವೆಲ್ಲ ಬಂದೀವಿ ಅಂದ್ರೆ ಎಟ್ಟರ ಹುಚ್ಚರಾಗಿವ್ರಿ ನಾವು. ಎಟ್ಟರ ಮಾನವೀಯತೆಯನ್ನು ಕಳ್ಕೊಂಡು ಈ ಭೂಮಿ ಒಳಗೆ ಬದುಕಾಕತ್ತೀವಿ. ಮಾನವ ಧರ್ಮ ದೊಡ್ಡದು ಅನ್ನುವಂಥ ಬಸವಣ್ಣ ಸಾರಿರುವಂಥ ಈ ನಾಡಿನೊಳಗೆ ಮಾನವೀಯತೆ ಅನ್ನೋದು ಎಲ್ಲೈತ್ರಿ? ಇತ್ತೀಚೆಗೆ ಹೆಂಗೆ ನಡೆದವು? ಬರೇ ಒಂದು ಗೇನ್ ಜಾಗದ ಸಲುವಾಗಿ, ಬರೇ ಒಂದು ಪ್ಲಾಟಿನ ಸಲುವಾಗಿ, ನನ್ನ ಹೆಸರಿಗೆ ಕೊಡಲಿಲ್ಲ ಅಂತ ಬರೀ ಅಣ್ಣನ ಕೊಲೆ ಮಾಡುವಂಥ, ತಮ್ಮನ ಕೊಲೆ ಮಾಡುವಂಥ, ಅಕ್ಕ ತಂಗಿಯರನ್ನು ಕೊಲೆ ಮಾಡುವಂಥ ದಿನಮಾನಕ್ಕೆ ನಾವೆಲ್ಲ ಬಂದೀವಿ ಅಂದ್ರೆ ಇದು ಬಸವ ನಾಡಿನ ಸಂಸ್ಕೃತಿ ಅಲ್ಲ ಇದು. ನೋಡ್ರಿ, ಯಾವಾಗ ಅದ್ಭುತವಾಗಿರುವಂಥ ಒಂದು ಮನೆ ಒಳಗೆ ಜೀವನ ಮಾಡುವಂಥ ಸಂದರ್ಭದೊಳಗೆ, ಆ ಮನೆ ಒಳಗೆ ತಾಯಿ ಒಬ್ಬಕ್ಕಿನ, ಮನೆ ಒಳಗೆ ತಂದೆ ಇಲ್ಲ, ತೀರಿಕೊಂಡು ಬಿಟ್ಟಿದ್ದ ಆತ. ತಾಯಿ ಒಬ್ಬೇಳೆ, ಮಗ ಶಾಲೆ ಒಳಗೆ ಓದಬೇಕು ಅಂತ ತಾಯಿ ದುಡ್ದ ಆತ ನನ್ನ ಸಲುತ್ತಿದ್ಲಂತ. ಸಲುವಂಥ ಸಂದರ್ಭದೊಳಗೆ ಮತ್ತು ತಾಯಿ ಎಷ್ಟರ ಮಗನನ್ನು ನೋಡೋದಕ್ಕಾಗುತ್ತೆ, ಎಷ್ಟರ ರಕ್ಷಣೆ ಮಾಡೋದಕ್ಕಾಗುತ್ತೆ. ದಿನ ಮಗ ಕಾಲೇಜಿಗೆ ಹೋಗಿ ಬರೋನು, ಆದರೆ ಕಾಲೇಜ್ ಒಳಗೆ ಒಂದು ಪ್ರೀತಿ ಮಾಡಾಕತ್ತಿದ್ದ ಅಂತ ಆತ. ಯಾವಾಗ ಪ್ರೀತಿ ಮಾಡಾಕತ್ತಿದ್ದ ತಾಯಿ ಗೊತ್ತಿರಲಿಲ್ಲದು. ತಾಯಿ ನೋಡ್ರಿ, ಆತ ಬಯಸೋದು ಏನು ಅಂದ್ರೆ ನನ್ನ ಮಗ ಬಹಳ ಚಲೋ ಓದಾಕತ್ತಾನ ಕಾಲೇಜ್ ಒಳಗೆ ಅಂತ ತಾಯಿ ಬಯಸ್ಕೊಂಡಿದ್ಲ. ಆದ್ರೆ ಮಗ ಮಾಡಾಕತ್ತಿದ್ದೇನ್ರಿ, ಯಾವುದೋ ಒಂದು ಪ್ರೀತಿಯ ಬಲೆ ಒಳಗೆ ಬಿದ್ದ ತಾಯಿಯ ಕನಸನ್ನು ನುಚ್ಚು ನೂರು ಮಾಡಾಕತ್ತಿದ್ದ. ಅವಾಗ ಒಂದು ದಿನ ಆ ಕಡೆಯಿಂದ ಹುಡುಗಿಯ ಮನೆಯಿಂದ ಒಂದು ಸುದ್ದಿ ಆ ಹುಡುಗಿ ತಗೊಂಡು ಬರ್ತಾಳೆ. ನನ್ನ ಮನೆ ಒಳಗೆ ಹುಡುಗನನ್ನು ಹುಡುಕಾಕತ್ತಾರ, ಮದುವೆ ಮಾಡಬೇಕು ಅನ್ನಕತ್ತಾರ, ಮತ್ತೆ ಹೆಂಗೆ ಮಾಡಲಿ ಅಂದ್ಲಕ್ಕಿ. ಅವಾಗ ಹುಡುಗ ಅಂತಾನ, ನೀ ಇರಲಿಲ್ಲ ಅಂದ್ರೆ ನನ್ನ ಜೀವವು ಕೂಡ ಇರಂಗಿಲ್ಲ, ನಾ ಸತ್ತು ಹೋಗ್ತೀನಿ ಅಂದ. ಅವಾಗ ಆ ಹುಡುಗ ಅಂತಾನ, ನಿನ್ನ ಸಲುವಾಗಿ ಏನು ಮಾಡಲಿ ಹೇಳಿ, ನನ್ನ ಸಲುವಾಗಿ ಏನು ಬೇಕಾದ್ರೂ ಮಾಡ್ತೀನಿ, ನಿನ್ನ ಸಲುವಾಗಿ ಏನು ಮಾಡ್ಬೇಕು ಹೇಳ, ಜೀವ ಕೊಡಂದ್ರೆ ಜೀವ ಕೊಡ್ತೀನಿ ಅಂದ. ನೋಡ್ರಿ, ಇಡೀ ಜೀವನ ಪೂರ್ತಿ ಸಲುವಿರುವಂಥ ತಂದೆ ತಾಯಿಗಳ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಬೆಳೆಸಿರ್ತಾರೆ. ಆ ತಂದೆ ತಾಯಿಗಳ ಋಣವನ್ನು ಹೆಂಗೆ ತೀರ್ಸಕ್ಕಾಗತ್ರಿ ನಮಗ? ತಾಯಿಗೆ ಹೃದಯ ಕೊಡ್ಲಾರ್ದವ ಅಲ್ಲಿ ಹೃದಯ ಕೊಡಕ್ ಹೊಂಟ ನೋಡ್ರಿ. ಯಾವಾಗ ತಾಯಿಗೆ ಗೊತ್ತಾಗ್ಲಾರ್ದಂಗ ಆ ಕಡೆ ಒಂದು ಮಾತು ಹುಡುಗಿ ಹೇಳ್ತಾಳಂತ, ನೀ ಏನು ಬೇಕಾದ್ರೂ ಮಾಡ್ತೀಯಲ್ಲ ನನ್ನ ಸಲುವಾಗಿ, ಹಾಗಿದ್ರ ನಿನ್ನ ತಾಯಿಯ ಹೃದಯವನ್ನು ತಗೊಂಡು ಬಾ ಅಂದ್ಲಕ್ಕಿ. ಏನಂದಳ್ರಿ, ನಿನ್ನ ತಾಯಿಯ ಹೃದಯವನ್ನು ತಗೊಂಡು ಬಾ ಅಂದ್ಲ. ಎಟ್ರ ನೀಚಿರ್ಬೇಕ್ರಿ ಆ ಹುಡುಗಿ. ನೋಡ್ರಿ, ಯಾವಾಗಲೂ ಕೂಡ ತಂದೆ ತಾಯಿಯ ಉಡಿ ಒಳಗೆ ಬೆಳೆದಿರುವಂಥ ಮಕ್ಕಳು ಈ ರೀತಿ ಒಳಗೆ ನಡೆದುಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲೇ ಈ ಬಿಜಾಪುರದಿಂದ ಗುಲ್ಬರ್ಗ ಕಡೆ ಹೋಗುವಂಥ ಸಂದರ್ಭದೊಳಗೆ ಒಬ್ಬ ಮಗ ತಾಯಿಗೆ ಒದ್ಯಾಕತ್ತಿದ್ದ. ಒದಿಯುವಂಥ ಸಂದರ್ಭದೊಳಗೆ ಕಾರ್ ನಿಲ್ಲಿಸಿ ನಾನು ಕೇಳಿದೆ, ಯಾಕೆ ಹೊಡ್ಯಾಕತ್ತೀವ ಅಂತ ಕೇಳಿದೆ. ಭಾಳ ಸೆಟ್ಟೊಳಗಿದ್ದ, ನನಗೆ ತದ್ ವಿರುದ್ಧ ಮಾತಾಡಿದ್ ನಾವು. ಅವಾಗ ಹೋಲ್ ಬಿಡ, ತಾಯಿಗೆ ಬಡಿಯಾಕತ್ತಾನ, ನೀಚ ಮಗ ಎದಕ್ಕೆ ಬಡಿಯಾಕತ್ತಾನ ಅಂತ ಕೇಳ್ಬೇಕಂತ ತಾಯಿ ಕೇಳಿದೆ. ಯಾರವ ಇವ ಏನಾಗ್ಬೇಕು ನನಗಂತ ಕೇಳಿರುವಂಥ ಸಂದರ್ಭದೊಳಗೆ ತಾಯಿ ಅಂದ್ಲು, ಯಪ್ಪ ಈತ ನನ್ನ ಮಗ ಆಗಬೇಕಪ್ಪ ಅನ್ನೋದೇ ತಡ ಮತ್ತು ಜೋರು ಹೊಡ್ಯಾಕತ್ತಾರೆ. ಅದನ್ನು ಬಿಡ್ಸಾಕ್ ಹೋದೆ. ತಡಿಯೋ, ಒಂದು 2 ಸೆಕೆಂಡ್ ತಡಿ 2 ನಿಮಿಷ ನಿಲ್ಲಿಸಿ ಅವಾಗ ಕೇಳಿದೆ ನಾನು. ಆಟೋ ತನತ್ಲೆ ಭಾಳ ಸಿಟ್ಟು ಬಂದಿತ್ತೇನೆ ಆತನಿಗೆ. ಒಂದು ಮಾತು ಹೇಳಿಂದರಿ, ಬರೀ ನಿನ್ನ ಮಗ 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 ಅನ್ನಕತ್ತೀಯಲ್ಲ, ನಿನ್ನ ಮಗನ ಕಿಮ್ಮತ್ ಎಟ್ಟೈತಿ ಹೇಳಟ್ಟು 2 ಲಕ್ಷ 3 ಲಕ್ಷ ಒಗದು ಹೋಗ್ತೀನಿ ಅಂದ.
ತಾಯಿಯ ಋಣವನ್ನು 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ರೆ ತೀರ್ಸಕ್ಕಾಗತ್ತೇನ್ರಿ? ಎಷ್ಟ ದುಡ್ಡು ಕೊಟ್ಟರು ಕೂಡ ತಾಯಿಯ ಋಣವನ್ನು ತೀರಿಸೋಕೆ ಅಸಾಧ್ಯ ಅನ್ನುವಂಥ ಮಾತುಗಳನ್ನು ಬರೀತಾರೆ. ಒಂದು ಕಡೆ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ, ಈ ಜಗದೊಳಗೆ ತಾಯಿ ಸಿಗ್ತಾಳೇನ್ರಿ ಹೊಳ್ಳಿ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೋಡ್ರಿ, ನನಗೆ ಯಾಕೆ ದುಃಖ ಆಗ್ತದೆ ಈ ಮಾತುಗಳನ್ನು ಹೇಳೋದಕ್ಕಂದ್ರೆ, ನಮ್ಮ ಭಾರತ ದೇಶದೊಳಗೆ 7 ಲಕ್ಷಕ್ಕಿಂತ ಅಧಿಕ ಹಳ್ಳಿಗಳದಾವು. ಆದ್ರೆ ವೃದ್ಧಾಶ್ರಮಗಳು ಎಷ್ಟು ಹುಟ್ಟಿಕೊಂಡವು ಅಂದ್ರೆ ಲೆಕ್ಕಕ್ಕೆ ಇಲ್ಲ ರೀ. ಮುಂದೆ ಅವಾಗೆಲ್ಲ ಬರೀ ಒಂದು ಕರ್ನಾಟಕಕ್ಕೆ ಅಲ್ಲೇ ಇಲ್ಲೂ ಕಾಣ್ತಿದ್ವಿ, ಆಮೇಲೆ ಜಿಲ್ಲಾ ಮಟ್ಟದೊಳಗೆ ಒಂದು ಕಾಣ್ತಿದ್ವಿ, ತಾಲೂಕು ಮಟ್ಟದೊಳಗೆ ಒಂದು ಕಾಣ್ತಿದ್ವಿ. ಈಗ ಎಲ್ಲಿಗೆ ಬಂದಾವ ಅಂದ್ರೆ ಹಳ್ಳಿಗಳಿಗೂ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಬಂದ್ಬಿಟ್ಟವ್ರಿ. ಎಲ್ಲಿ ತನಕ ಬಂದೀವಿ ನಾವೆಲ್ಲ? ಅದಕ್ಕಾಗಿ ನೋಡ್ರಿ, ಭಗವಂತ ಬಹಳ ಚಲೋ ಒಳ್ಳೆಯ ಕೆಲಸಗಳನ್ನು ಮಾಡಿದವ್ರನ್ನ ಅಷ್ಟ ನೋಡ್ತಾನೋ. ಭಗವಂತ ನೋಡೋದು ಒಳ್ಳೆಯ ಕರ್ಮಗಳನ್ನು ಮಾಡಿದವ್ರನ್ನಟ್ಟ. ನೀ ಪಾಪ ಕರ್ಮವನ್ನು ಮಾಡಿದ್ದೆ ಅಂದ್ರೆ ಪಾಪ ಕಡೆನ ಹಾಕ್ತಾನ, ಒಳ್ಳೆಯ ಕರ್ಮವನ್ನು ಮಾಡಿದ್ದೆ ಅಂದ್ರೆ ಒಳ್ಳೆ ಕರ್ಮದ ಕಡೆಗೆ ನಾವು ಒಯ್ದು ಇಡ್ತಾನ. ಮತ್ತು ಅಪೋರ ನಾ ಮಾಡಿದ್ದ ಭಗವಂತನಿಗೆ ಹೆಂಗೆ ಗೊತ್ತಾಗತ್ತ ಅನ್ಬೋದು ನೀವು. ಅವು ನೋಡ್ರಿ ಎಷ್ಟು ಇದದಾನಂದ್ರೆ, ನೀವು ಲಕ್ಷ ಲಕ್ಷ ಜನರ ಮಧ್ಯದೊಳಗಿರಿ, ಸಾವಿರ ಸಾವಿರ ಜನರ ಮಧ್ಯದೊಳಗಿರಿ, ಯಾರಿಗೆ ಕಾಣ್ಲಾರ್ದಂಗಿರಿ. ಆದ್ರೆ ಭಗವಂತ ನೀವೆಲ್ಲಿದ್ರಿ ಹುಡ್ಕೊಂಡು ಬಂದು ನಿಮ್ಮ ಕರ್ಮವನ್ನು ತಟ್ಟಿಸ್ತಾನ, ಬಿಡಂಗಿಲ್ಲ. ನೋಡ್ರಿ ಹೆಂಗಿರ್ತದಂದ್ರೆ, ಭಾಳ ಜನರ ಮಾತುಗಳು ಹಣದಿಂದ ಮಾತಾಡ್ಬೋದು, ಸ್ವಲ್ಪ ಜನ ನಾಲಿಗೆಯಿಂದ ಮಾತಾಡ್ತಾರೆ, ಸ್ವಲ್ಪ ಜನ ಪ್ರಾಮಾಣಿಕತೆಯಿಂದ ಮಾತಾಡ್ತಾರೆ, ಸ್ವಲ್ಪ ಜನರ ಸಮಯ ಮಾತಾಡ್ತದ. ಆದ್ರೆ ಕೊನೆಯದಾಗಿ ಮಾತಾಡೋದು ಯಾವುದು ಅಂದ್ರೆ ಭಗವಂತನ ಲಿಸ್ಟದೊಳಗೆ ನಮ್ಮ ಕರ್ಮ ಮಾತ್ರ ಮಾತಾಡ್ತದ ಅನ್ನೋ ಸತ್ಯ ನೀವು ತಿಳ್ಕೊಬೇಕು. ಹೌದಲ್ರಿ? ಆ ಸತ್ಯ ತಿಳ್ಕೊಂಡಾಗ ಬದುಕು ಭಾಳ ಚಂದ ಕಾಣ್ತದ. ನೋಡ್ರಿ, ಸಂಸ್ಕಾರ ದೊಡ್ಡದು. ಈಗ ತಾನೇ ಮಾತಾಡಿದ್ರು ವರ್ಕೇರಿ ಅವರು, ಸನ್ಮಾನಕ್ಕಿಂತ ಸಂಸ್ಕಾರ ಬಹಳ ದೊಡ್ಡದು ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಅವರು. ನೋಡ್ರಿ, ಮಕ್ಕಳಿಗೆ ನೀವು ಏನೋ ಕೊಡ್ತೀರಿಲ್ಲ ಗೊತ್ತಿಲ್ಲ, ನಿಮ್ಮ ಮನೆ ಒಳಗೆ ಲಕ್ಷ ಲಕ್ಷ ರೂಪಾಯಿಗಳಿರಲಿ, ಕೋಟಿ ಕೋಟಿ ರೂಪಾಯಿಗಳಿರಲಿ, ನಿಮ್ಮ ಮನೆ ಒಳಗೆ ಉಣ್ಣೋದಕ್ಕೆ ಎಷ್ಟೋ ಗೋಡಾನ್ನೊಳಗೆ ಅಕ್ಕಿಗಳಿರಲಿ, ಎಷ್ಟೋ ಗೋಧಿಗಳಿರಲಿ, ಜ್ವಾಳಗಳಿರಲಿ, ತಿನ್ನೋದಕ್ಕೆ ಬೇಕಾದಷ್ಟು ಊಟಗಳಿರಲಿ, ಮಕ್ಕಳನ್ನು ಒಂದು ದಿನ ಉಪವಾಸ ಕೆಡವ್ರಿ. ಮಕ್ಕಳಿಗೆ ಒಂದು ದಿನ ಕಿಶೆ ಒಳಗೆ ರೊಕ್ಕ ಇಲ್ಲಾರ್ದಂಗೆ ಮಾಡ್ರಿ. ಅವಾಗ ಮಕ್ಕಳು ಬಹಳ ಚಲೋ ಹೆಮ್ಮರವಾಗಿ ಬೆಳಿತಾರೆ, ಮಕ್ಕಳು ಬಹಳ ಚಲೋ ಸಂಸ್ಕಾರಯುತವಾಗಿ ಬೆಳಿತಾರೆ. ಇಲ್ಲಕಂದ್ರೆ ಸಾಧ್ಯನೇ ಇಲ್ಲ. ಒಂದು ಊರಿನೊಳಗೆ ಒಂದು ಮನೆ, 2 ಹೆಣ್ಮಕ್ಳು. ಆ 2 ಹೆಣ್ಮಕ್ಳು ಒಬ್ಬಕ್ಕಿನ ಇಲ್ಲೇ ಒಂದು ಸಣ್ಣ ಹಳ್ಳಿಗೆ ಕೊಟ್ಟಿತ್ತು, ಇನ್ನೊಬ್ಬಕ್ಕಿನ ಇಲ್ಲೇ ಧಾರವಾಡಕ್ಕೆ ಕೊಟ್ಟಿದ್ರು. ಧಾರವಾಡಕ್ಕೆ ಜಿಲ್ಲಾ ಮಟ್ಟದೊಳಗದ ಇನ್ನೊಂದು ಹಳ್ಳಿ ಒಳಗೆ ಮತ್ತು ಈ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರಂಗಿಲ್ಲಲ್ರಿ. ಅಲ್ಲಿ ಮತ್ತು ಮಕ್ಕಳು ಏನು ಕರಿತಾವಂದ್ರೆ, ಏನಂತ ಕರಿತಾವ್ರಿ? ಅಪ್ಪ ಅವ್ವ ಅಂತಾವು. ಈ ಮತ್ತು ಧಾರವಾಡದೊಳಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಇದ್ದು ಅಲ್ರಿ, ಇವೇನು ಕರಿತಾವೆ? ಇವು ಮಮ್ಮಿ ಡ್ಯಾಡಿ ಅಂತಾವು. ಮತ್ತು ಭಾಳ ಚಲೋ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಲ್ರಿ, ಮಮ್ಮಿ ಡ್ಯಾಡಿ. ಅವು ಇದ್ರ ಅಪ್ಪ ಅವ್ವ. ಇವು ಎರಡೂ ಜಾಯಿಂಟ್ ಆಗಿ ಎಲ್ಲಿ ಕೂಡಿದ್ವು ಅಂದ್ರೆ ಈ ಹುಬ್ಬಳ್ಳಿ ಒಳಗೆ ಕೂಡಿದ್ವು. ನೋಡ್ರಿ, ಈ ಹುಬ್ಬಳ್ಳಿ ಒಳಗೆ ಕೂಡಿರುವಂಥ ಸಂದರ್ಭದೊಳಗೆ ಸ್ವಲ್ಪ ಈಕಿಗೆ ಇರ್ಸು ಮುರ್ಸು ಹಾಕತ್ತೆ. ನೋಡ್ರಿ, ಈಕಿ ತಂಗಿಗೆ ಎದಕ್ಕೆ ಇರ್ಸು ಮುರ್ಸು ಹಾಕತ್ತೆ ಅಂದ್ರೆ, ನಮ್ಮ ಅಕ್ಕನ ಮಕ್ಕಳು ಧಾರವಾಡದೊಳಗಿದ್ದು ಎಷ್ಟು ಚಂದ ಮಮ್ಮಿ ಡ್ಯಾಡಿ ಅಂತಾವು, ನನ್ನ ಮಕ್ಕಳಾದ್ರೆ ಎಷ್ಟು ಹೊಲಸು ಅಪ್ಪ ಅವ್ವ ಅಂತಾವಲ್ಲ ಅನ್ಕೊಂಡ್ಲಕ್ಕೆ. ಹೊಲಸನ್ರಿ ಅದು ಅಪ್ಪ ಅವ್ವ. ನೋಡ್ರಿ, ಅವಾಗ ಅಪ್ಪ ಅವ್ವ ಅನ್ನಕತ್ತಿದ್ದು, ಆಕೆ ವಿಚಾರ ಮಾಡಿದ್ಲು, ನನ್ನ ಮಕ್ಕಳು ಕೂಡ ಮಮ್ಮಿ ಡ್ಯಾಡಿ ಅಂದರೆ ಎಷ್ಟು ಆನಂದವಾಗಿರ್ತದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ಲು ಆಕೆ.